ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಕೇಶವ ಮತ್ತು ವಲ್ಲಭ ಹೊಡೆದಾಡ್ಕೊಂಡ್ಬಿಟ್ರ. ಹತ್ತ ಕಡೆ ಜಸ್ಟ್ ಒಂದು ಲ್ಯಾಪ್ಟಾಪ್ಗೋಸ್ಕರನೇ ಅದಕ್ಕೆ ಪ್ರಿಯಾ ವಲ್ಲಭನ ತರಾಟೆಗೆ ತೊಗೊಂಡ್ರ. ಏನಾಯಿತು ಏನು ಕಥೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ನಂದಕುಮಾರ್ ಅವರು ಎಲ್ಲರೂ ಕೂಡ ಮನೆಯಲ್ಲಿ ಇರಬೇಕಿದ್ರೆ ಅಲ್ಲಿಗೆ ಮೀನಾ ಮತ್ತು ಕೇಶವ ಲಗೇಜ್ ತೊಗೊಂಡು ಬರ್ತಾರೆ. ಮಾವ ಹೊರಡ್ತಾ ಇದ್ದೀವಿ ಬೆಂಗಳೂರಿಗೆ ಅಂದಾಗ, ಹೌದಮ್ಮ ಸೇಫಾಗಿ ಹೋಗಿ ಬನ್ನಿ ಅಂತ ಹೇಳ್ತಾರೆ. ನಂತರ ಕೇಶವ ನಿನ್ನ ಖರ್ಚಿಗೆ ದುಡ್ಡು ಬೇಕಾಗತ್ತೆ, ಹಾಗೆ ಹೋಗ್ತೀಯ, ದುಡ್ಡು ತಗೋ ಅಂತ ಹೇಳಿ ದುಡ್ಡನ್ನು ಎಣಿಸ್ತಾರೆ. ಏನೋ ಒಂದು 5,000 ಅಪ್ಪ ಕೊಡ್ತಿರ್ಬೋದೇನೋ ಅಂತ ಖುಷಿ ಆಗಿಬಿಡತ್ತೆ ಕೇಶವಂಗೆ. ಆದರೆ ಅದರಲ್ಲಿ 1,000 ಮಾತ್ರ ಕೊಡ್ತಾರೆ. 1,000 ಕೊಟ್ಟ ತಕ್ಷಣ ಕೇಶವಂಗೆ ತುಂಬ ವಿಚಾರ ಆಗತ್ತೆ. ನಂತರ ಗಿರಿಜಾ ಅವರು ಏನಿದು ರೀ ಇನ್ನು ಸ್ವಲ್ಪ ದುಡ್ಡು ಕೊಡಬಹುದಲ್ವಾ, ಖರ್ಚಿರುತ್ತೆ ಅಂದಾಗ ಏನು ಖರ್ಚಿರುತ್ತೆ ಗಿರಿಜಾ? ಮೀನಾನೇ ಹೇಳಿದ್ಲಲ್ಲ ಎಲ್ಲ ರೂಮ್ ಅವರೇ ಮಾಡ್ತಾರೆ, ಊಟ ತಿಂಡಿ ಅವರೇ ವ್ಯವಸ್ಥೆ ಮಾಡ್ತಾರೆ ಅಂತ. ಅದರಲ್ಲಿ ಏನಿದೆ ಖರ್ಚು 1,000ನೇ ಜಾಸ್ತಿ ಆಯಿತು ಅಂತ ಹೇಳ್ತಾರೆ. ಈ ಕಡೆ ಪ್ರಿಯಾ ಕೂಡ ಹೌದು 1,000 ರೂಪಾಯಿ ಮೀನಾವ್ರೆ ಜಾಸ್ತಿನೇ ಆಯಿತು, ಅವರೇ ಊಟ ತಿಂಡಿ ರೂಮನ್ನು ವ್ಯವಸ್ಥೆ ಮಾಡಬೇಕಿದ್ರೆ ಮಾವ ಕೊಟ್ಟಿರೋ ದುಡ್ಡು ತುಂಬ ಜಾಸ್ತಿ ಆಯಿತು ಅಂತ ಹೇಳಿ ಪ್ರಿಯಾ ಹೇಳ್ತಾರೆ. ಆಗ ಅಲ್ಲಿ ಮಾಧವ್ ಅವರು ನಿನ್ನ ಸುಮ್ಮನಿರು ಪ್ರಿಯಾ ಅಂತ ಹೇಳಿ ಸುಮ್ಮನಿರಿಸ್ತಾರೆ. ಪಾಪ ಪ್ರಿಯಾ ಜಸ್ಟ್ ಒಂದು ಥಿಯೇಟ್ರಿಗೆ ಹೋಗಬೇಕು ಅಂದರೆ ಆಕೆಗೆ 2,000 ಖರ್ಚಾಗುತ್ತೆ, ಬಟ್ ಬೆಂಗಳೂರಿಗೆ ಹೋಗಬೇಕು ಅಂದರೆ 1,000 ಜಾಸ್ತಿ ಅಂತಿದ್ದಾರೆ ಪಾಪ ಪ್ರಿಯಾ. ತದನಂತರ ಆಯ್ತ ಕಡೆ ಕೇಶವಂಗೆ ತುಂಬ ವಿಚಾರ ಆಗುತ್ತೆ. ನಂತರ ಅಮ್ಮ ಬಂದಿದೆ, ಕೇಶವ ನಿಂಗೆ ಕಜ್ಜಿಕಾಯಿ ಅಂದರೆ ತುಂಬ ಇಷ್ಟ ಅಲ್ವಾ, ತಗೋ ಅಂತ ಒಂದು ಬಾಕ್ಸ್ ಕೊಡ್ತಾರೆ. ಬೇಡಮ್ಮ ನನಗೆ ಏನೂ ಅಂತ ಕೇಶವ ವಿಚಾರಲ್ಲಿ ಹೇಳಿದಾಗ, ತಗೊಳು ನಿನ್ನ ಫೇವ್ರೇಟ್ ಕಜ್ಜಾಯ ನೋಡು ಇಲ್ಲಿ ಅಂತ ಹೇಳಿ ಬಾಕ್ಸ್ ಓಪನ್ ಮಾಡಿ ತೋರಿಸ್ತಾರೆ. ಬಿಕಾಸ್ ಅಮ್ಮ ಅಚ್ಚಿಟ್ಟು ಬಚ್ಚಿಟ್ಟು ಇಟ್ಟದಂಥ ಒಂದಷ್ಟು ಅಮೌಂಟನ್ನು ಅಲ್ಲಿ ಇಟ್ಟಿರ್ತಾರೆ. ಅದನ್ನು ನೋಡಿದೆ ಕೇಶವಗೆ ಖುಷಿ ಆಗಿಬಿಡುತ್ತೆ. ಕೊಡಮ್ಮ ಅಂತ ಹೇಳಿ ತೊಗೊಂಡು ಬರ್ತೀವಿ ಅಂತ ಹೇಳಿ ಹೊರಡ್ತಾರೆ. ನಂತರ ಇಲ್ಲಿ ಆಟೋ ನೋಡ್ತಾರೆ, ಮೀನಾ ಆಟೋದವ್ರ ಜೊತೆ ಮಾತಾಡ್ತಿರ್ತಾರೆ. ಅಷ್ಟು ಇಲ್ಲಿ ವಲ್ಲಭ ಬರ್ತಾರೆ. ವಲ್ಲಭ ಬಂದಿದ್ದೆ ಅದಕ್ಕೆ ನೀವು ಮತ್ತು ಕೇಶವ ಬೆಂಗಳೂರು ತನಕ ಹೋಗಬೇಕು, ಅಲ್ಲಿಗೆ ಸ್ನ್ಯಾಕ್ಸ್ ಎಲ್ಲ ತೊಗೊಳ್ಳಿ ಅಂತ ಜ್ಯೂಸು ಬಿಸ್ಕೆಟು ಚಿಪ್ಸು ಎಲ್ಲವನ್ನ ಕೂಡ ಕೊಟ್ಟು ಅಣ್ಣನ ಜೊತೆ ಸ್ವಲ್ಪ ಮಾತಾಡಬೇಕು ಅದಕ್ಕೆ ಅಂತ ಹೇಳಿ ಕೇಶವನ್ನ ಕರ್ಕೊಂಡು ಬರ್ತಾರೆ. ಅಣ್ಣ ತಗೋಣ ದುಡ್ಡನ್ನ ಅಂದಾಗ, ಯಾಕೆ ಅಪ್ಪ ಕಡಿಮೆ ಕೊಟ್ಟರು ಅಂತ ಕೊಡೋಕೆ ಬಂದಿದ್ದು ಯಾಕೆ ವಲ್ಲಭ ಅಂತ ಕೇಶವ ಹೇಳಿದಾಗ, ಇಲ್ಲ ಅಣ್ಣ ಕೊಡಬೇಕು ಅಂತಾನೆ ಅಂದ್ಕೊಂಡಿದ್ದೆ, ಇದಕ್ಕಿಂತ ಜಾಸ್ತಿ ಕೊಡಬೇಕು ಅಂದ್ಕೊಂಡಿದ್ದೆ, ಅಪ್ಪಂಗೆ ಬಾಡಿಗೆ ದುಡ್ಡು ಕೊಟ್ಬಿಟ್ಟೆ ಅಲ್ವಾ, ಹಾಗಾಗಿ ಕೊಡೋಕೆ ಆಗ್ತಿಲ್ಲ, ಸ್ವಲ್ಪನೇ ಇದೆ ತಗೋ ಅಂತ ಹೇಳಿ ಕೊಡೋಕೆ ಹೋದಾಗ, ಬೇಡ ವಲ್ಲಭ ನನಗೆ ದಯವಿಟ್ಟು ಈ ದುಡ್ಡೆಲ್ಲ ಬೇಡ, ಅಮ್ಮ ಸ್ವಲ್ಪ ಕೊಟ್ಟಿದ್ದಾರೆ ಅದೇ ಆಗತ್ತೆ, ಪ್ಲೀಸ್ ಬೇಡ ಅಂತ ಹೇಳಿ ಕೇಶವ ಹೇಳಿದ್ರು. ವಲ್ಲಭ ಬಿಡೋದೇ ಇಲ್ಲ. ಯಾಕೆ ವಲ್ಲಭ, ಅಪ್ಪ ಆ ರೀತಿ ಮಾಡಿದ್ರು ಅಂತ ನೀನು ಕೊಡೋಕೆ ಬಂದಿದ್ಯಾ? ನಿಜಕ್ಕೂ ನಾನು ಒಂದಿನ ಕೂಡ ಅಂಗಡಿಯಲ್ಲಿ ಒಂದಿನ ಸಂಬಳ ತೊಗೊಳ್ಳಿಲ್ಲ. ಈಗ ನನಗೆ ಮದುವೆ ಆಗಿದೆ, ನನಗೂ ಸಂಸಾರ ಇರುತ್ತಲ್ವ. ನಿಜ ಹೇಳಬೇಕು ಅಂದರೆ ನಮ್ಮ ಮನೇಲಿ ಯಾರಿಗೂ ದುಡ್ಡಿನ ವ್ಯಾಮೋಹ ಇರೋದಿಲ್ಲ, ಎಲ್ಲರಿಗೂ ದುಡ್ಡಿನ ವ್ಯಾಮೋಹ ಇದೆ, ಬಟ್ ನಮ್ಮ ಮನೆಯವ್ರಿಗಿಲ್ಲ. ಆದರೂ ಕೂಡ ಸ್ವಾಭಿಮಾನ ಅನ್ನೋದು ಇರುತ್ತಲ್ವ. ನೀನು ಅಪ್ಪ ಹೇಳೋದಕ್ಕೆ ತಾನೇ ನಿನ್ನ ಖರ್ಚು ಅಮ್ಮ ಖರ್ಚನ್ನ ನೀನೇ ನೋಡ್ಕೋತಾ ಇರೋದು, ಅದೇ ರೀತಿ ನನಗೂ ಸ್ವಾಭಿಮಾನ ಇದೆ ವಲ್ಲಭ, ಪ್ಲೀಸ್ ದಯವಿಟ್ಟು ಬೇಡ, ನೀನೇ ಇಟ್ಕೋ. ಆದರೆ ಅಪ್ಪ ಜಸ್ಟ್ 1,000 ರೂಪಾಯಿ ಕೊಟ್ಟು ಖರ್ಚು ನೋಡಿಕೊಂಡು ಬನ್ನಿ ಅಂತ ಹೇಳಿದ್ರಲ್ವ, ಅದಕ್ಕೆ ಸ್ವಲ್ಪ ವಿಚಾರ ಆಯಿತು ಅಷ್ಟೇ ಅಂತ ಕೇಶವ ಹೇಳಿದಾಗ, ಅಯ್ಯೋ ಅಣ್ಣ ನೀನು ಗೊತ್ತಿಲ್ವಾ, ಎಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ದುಡ್ಡು ಉಳಿಸ್ತಾನೇ ಇರಬೇಕು ಅಂತಲೇ ಅಪ್ಪ ಹೇಳಿದ್ದು. ಅದು ಅವ್ರ ಸ್ಲೋಗನ್ ಆಗಿಬಿಟ್ಟಿದೆ, ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬೇಡ, ಅವ್ರು ಹಾಗೆ ಅಂತ ಬಿಟ್ಬಿಡು, ಈಗ ಹೇಳಿದ್ರೆ ಬದಲಾಗ್ತಾರೆ ಅವರು, ಸುಮ್ಮನೆ ಯಾಕೆ ಅದ್ರ ಬಗ್ಗೆ ಎಲ್ಲ ವರಿ ಮಾಡ್ಕೋತೀಯ, ನೀನು ತೊಗೋಬೇಕಾದ್ರೆ ದುಡ್ಡು ತೊಗೋಬೇಕು ಅಷ್ಟೇ ಅಂತ ಹೇಳಿ ವಲ್ಲಭ ಕೊಡ್ಲಿಕ್ಕೆ ಹೋಗ್ತಾರೆ. ಕೇಶವ ತೊಗೊಳ್ಲಿಕ್ಕೆ ಹೋಗೋದಿಲ್ಲ. ಈ ಒಂದು ವಿಷಯವಾಗಿ ಇಬ್ಬರ ನಡುವೆ ಫೈಟ್ ಆಗುತ್ತೆ. ಅಷ್ಟರಲ್ಲಿ ಮೀನಾ ಬರ್ತಾರೆ. ಏನಿದು ಇಬ್ರು ಯಾಕೆ ಗಲಾಟೆ ಮಾಡ್ಕೋತಾ ಇದ್ದೀರಾ ಅಂತ ಹೇಳ್ತಿದ್ದಾಗೇನೆ, ನನಗೆ ದುಡ್ಡು ಕೊಡೋಕೆ ಬಂದಿದ್ದ ನೀನು ಅಂತ ಕೇಶವ ಹೇಳ್ತಾರೆ. ಯಾಕೆ ವಲ್ಲಭ, ಮಾವ ಕಡಿಮೆ ಕೊಟ್ಟರು ಅಂತಾನ? ನನ್ನ ಹತ್ರ ಕೂಡ ಸ್ವಲ್ಪ ಇದೆ, ಕೇಶವ ಖರ್ಚು ಮಾಡಿದ್ರೇನು ನಾನು ಖರ್ಚು ಮಾಡಿದ್ರೇನು, ನಮ್ಮ ಹತ್ರ ಇರೋ ಸ್ವಲ್ಪ ದುಡ್ಡಲ್ಲೇ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು, ಅತ್ತೆ ಕೂಡ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಏನೋ ವರಿ ಮಾಡ್ಕೋಬೇಡ, ನಾವು ಹೋಗಿ ಬರ್ತೀವಿ ಅಂತ ಹೇಳಿ ಇಲ್ಲಿ ಮೀನಾ ಮತ್ತು ಕೇಶವ ಹೇಳ್ತಾರೆ. ಇಬ್ಬರು ಸೂಪರ್ ಜೋಡಿ, ಯಾರ ಕಣ್ಣು ದೃಷ್ಟಿನೂ ನಿಮ್ಮ ಮೇಲೆ ಬೀಳದೆ ಇರಲಿ ಅಂತ ದೃಷ್ಟಿ ತೆಗೆದು ಅವರಿಬ್ಬರನ್ನ ಕಳಿಸ್ಕೊಡ್ತಾರೆ ವಲ್ಲಭ. ತದನಂತರ ಆಯ್ತ ಕಡೆ ಅಮ್ಮು ಮತ್ತು ವಲ್ಲಭ ಹೊರಗಡೆ ಇರ್ತಾರೆ, ಮಾವ ಕೂಡ ಇರ್ತಾರೆ. ಅಮ್ಮು ಬಂದಿದ್ದ ಇಲ್ಲಿ ಮಾವನ ಹತ್ರ, ಮಾವ ನೀವು ಎಷ್ಟು ಕ್ಯೂಟ್ ಆಗಿದ್ರೆ ಗೊತ್ತಾ, ಎಷ್ಟು ಮುದ್ದ ಕಾಣಿಸಿದ್ರೆ ಗೊತ್ತಾ, ಹಾಗೆ ಹೀಗೆ ಅಂತ ಹೇಳಿ ಹೊಗ್ಲುತ್ತಿರ್ತಾರೆ. ಅದನ್ನು ನೋಡಿದ್ದೆ, ಅಯ್ಯೋ ಯಾಕೋ ಇಷ್ಟೆಲ್ಲ ಐಸಿಡ್ತಿದ್ದಾಳೆ ಅಂದರೆ ಖಂಡಿತ ನಿಮ್ಮಿಂದ ಏನೋ ಕೆಲಸ ಆಗಬೇಕಾಗಿದೆ ಈ ಅಮ್ಮಗೆ, ಅದಕ್ಕೋಸ್ಕರನೇ ಇಷ್ಟೆಲ್ಲ ಐಸಿಡ್ತಿದ್ದಾಳೆ ಮಾವ ಅಂತ ಹೇಳಿದಾಗ, ಏನಿಲ್ಲ ನನ್ನ ಮಾವ ನನಗೆ ಯಾವತ್ತೂ ಕೂಡ ಕ್ಯೂಟೇನೆ, ಆದರೂ ಮಾವ ನಿನ್ನ ಹತ್ರ ಒಂದು ಕೆಲಸ ಎಲ್ಲ ಮಾಡಿಕೊಡ್ತೀಯಾ ಅಂತ ಅಮ್ಮ ಕೇಳಿದಾಗ, ಗೊತ್ತಿತ್ತು ಇಂಥದ್ದೇನೋ ಕೇಳ್ತೀಯಾ ಅಂತ ಹೇಳಿ ವಲ್ಲಭ ಹೇಳ್ತಾರೆ. ನಂತರ ಹೇಳಮ್ಮ ನೀನು, ನಾನು ಇರೋದೇ ಮಾಡೋದಕ್ಕೆ, ಮಾಡ್ತೀನಿ ಹೇಳು ಅಂತ ಹೇಳಿ
ಸುಂದ್ರ ಅವರು ತಿಳಿಸ್ತಾರೆ. ಅದಕ್ಕೆ ಇಲ್ಲಿ ಅಮ್ಮು ನಾನು ಪಾರ್ಟ್ ಟೈಮ್ ಜಾಬ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಮನೆ ಕ್ಲಾಸಿಂದ 7ನೇ ಕ್ಲಾಸ್ ಇರೋ ಮಕ್ಕಳ ತನಕ ನೀವು ನನ್ನ ಹತ್ರ ಕರ್ಕೊಂಡು ಬರ್ತೀರಾ ಅಂತಕ ಏನಮ್ಮ ಮಾತಾಡ್ತಿದ್ಯಾ, ಅವರೆಲ್ಲ ನನಗೆ ಫ್ರೆಂಡ್ಸು ದೋಸ್ತಗಳು, ಚಿನ್ನಿ ದಾಂಡ ಆಡ್ತಾ ಇರ್ತೀವಿ. ಅಯ್ಯೋ ಈ ರೀತಿ ಚಿನ್ನಿ ದಾಂಡ ಆಡೋದೆಲ್ಲ ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡ್ರೆ ಖಂಡಿತ ಭಾವ ನಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ಅಮ್ಮ ಅಂತ ಹೇಳಿ ಸುಂದ್ರ ಅವರು ಹೇಳ್ತಾರೆ. ಅಯ್ಯೋ ಚಿನ್ನಿ ದಾಂಡ ಆಡೋಕ್ಕಲ್ಲ ಮಾವ, ಟ್ಯೂಷನ್ ಮಾಡೋದಕ್ಕೆ ಅಂದಾಗ. ಹೌದಾ, ಹಾಗಿದ್ರೆ ಬಿಡು, ನಾನು ಹೋಗಿ ಮಾತಾಡ್ತೀನಿ, ಆದರೆ ನನಗೇನು ಲಾಭ ಇದರಿಂದ ಅಂದಾಗ ಒಂದು ಮಗು ನಿಮಗೆ ಮಾವ ಅಂತ ಅಮ್ಮು ಹೇಳ್ತಾರೆ. ಒಂದು ಮಗುನೇ, ಈ ಮಕ್ಕಳನ್ನೇ ಸಹಿಸ್ಕೊಳಕ್ಕಾಗ್ತಿಲ್ಲ, ಇನ್ನು ಒಂದು ಮಗು ಬೇರೆ ನನಗೆ ಫ್ರೀ ಆಗಿ ಕೊಡ್ತೀಯ ಅಂತ ಸುಂದ್ರ ಅವ್ರು ಕೇಳಿದಕ್ಕೆ ಒಂದು ಮಗು ಫೀಸ್ ನಿನಗೆ ಮಾವ ಅಂತ ಹೇಳಿದೆ ಅಂತ ಅಮ್ಮು ಹೇಳ್ತಾರೆ. ಹಾಗಿದ್ರೆ ಹೋಗ್ತೀನಿ, ಈಗಲೇ ಹುಡ್ಕೊಂಡು ಬರ್ತೀನಿ ಅಂತ ಹೊರಟೇ ಬಿಡ್ತಾರೆ ಸುಂದ್ರ ಅವರು. ನಂತರ ಇಲ್ಲಿ ಮೀನಾ ಮತ್ತು ಕೇಶವ ಇಬ್ಬರು ಕೂಡ ಬೆಂಗಳೂರಿಗೆ ಬಂದಿದ್ದಾರೆ. ರೂಮಿಗೆ ಬಂದಾಗಿದೆ. ಇಲ್ಲಿ ಕಾಲು ತುಂಬ ನೋವಾಗ್ತಿದೆ, ಕಾಲು ಒತ್ತು ಕೇಶವ ಅಂತ ಹೇಳಿ ಕಾಲು ಒತ್ತಿಸ್ಕೊತಿರ್ತಾಳೆ ಮೀನಾ. ಅದೇ ಟೈಮ್ಗೆ ಅತ್ತೆ ಕಾಲ್ ಮಾಡ್ತಾರೆ. ಮೀನಾ ಹೋದ್ರಾ, ತಲುಪಿದ್ರಾ, ಆರಾಮಾಗಿದ್ರಾ ಅಂತೆಲ್ಲ ಕೇಳ್ತಾರೆ. ಹಾಂ ಅಂತೆಲ್ಲ ಹೇಳ್ತಿದ್ದಾಗನೇ ಏನು ಮಾಡ್ತಿದ್ಯಾ ಅಂದಾಗ ಕೇಶವ ನನ್ನ ಕಾಲು ಒತ್ತುತ್ತಿದ್ದಾನೆ ಅಂದ ತಕ್ಷಣ ಏನು ಮಾತಾಡ್ತಿದ್ಯಾ ನೀನು ಅಂತ ಗಿರೀಶ್ ಅವರು ಹೇಳ್ತಾರೆ. ಅದಕ್ಕೆ ಇಲ್ಲಿಯೇ ಮೀನಾ ನಾನು ಕೇಶವನ್ ಕಾಲು ಒತ್ತುತ್ತಿದ್ದೀನಿ ಅತ್ತೆ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೀಗೆ ಖುಷಿಯಿಂದ ಮಾತಾಡಬೇಕಿದ್ರೆ ಪ್ರಿಯಾ ಬಂದು ಕಾಲ್ ಕಿತ್ಕೋತಾರೆ. ಕಾಲ್ ತೊಗೊಂಡಿದ್ದೆ ಮೀನಾ ಅವರೇ, ಅಲ್ಲಿ ರೂಮೆಲ್ಲ ಚೆನ್ನಾಗಿದೆಯಾ, ಚೆನ್ನಾಗಿಲ್ಲ ಅಂದರೆ ಹೇಳಿ, ನನ್ನ ಫ್ರೆಂಡ್ ಮನೆ ಅಲ್ಲೇ ಇದೆ, ಅಲ್ಲೇ ವ್ಯವಸ್ಥೆ ಮಾಡ್ತೀನಿ ಅಂದಾಗ ಬೇಡ ಇಲ್ಲಿ ತುಂಬ ಚೆನ್ನಾಗಿದೆ ಅಂತ ಮೀನಾ ಹೇಳ್ತಾರೆ. ನಂತರ ಇರಿ ಮಾವಂಗೆ ಕೊಡ್ತೀನಿ ಅಂತ ಹೇಳಿ ಮಾವಂಗೆ ಕಾಲ್ ಕೊಡ್ತಾರೆ. ಮಾವ ಹೇಗಮ್ಮ ಆರಾಮಿದ್ದೀರಾ ಅಂದಾಗ ಹಾಂ ಮಾವ ಆರಾಮಾಗಿದ್ದೀವಿ ಅಂತಾರೆ. ಸರಿ ಕೇಶವಂಗೆ ಫೋನ್ ಕೊಡು ಅಂತ ಹೇಳ್ತಾರೆ. ಕೇಶವಂಗೆ ಫೋನ್ ಕೊಡ್ತಾರೆ. ಕೇಶವ ಫೋನಲ್ಲಿ ಹೇಳಿ ಅಮ್ಮ ಅಂತ ಹೇಳ್ತಿದ್ದಾಗಿನೇ ಅಲ್ಲಿ ವಿಶ್ವನಾಥ್ ಅವರ ಅಂಗಡಿ ಇದೆ, ಅಲ್ಲಿ ಹೋಗಿ ಏನೇನೋ ಹೊಸದಾಗಿ ಹಾಕ್ಸಿದಾರಂತೆ, ಅದೆಲ್ಲ ನಾವು ನೋಡ್ಕೊಂಡು ಬಂದ್ಬಿಡು, ಆಮೇಲೆ ನಮ್ಮ ಅಂಗಡಿಲೂ ಕೂಡ ಹಾಕಿಸ್ಬಹುದು, ಜೊತೆಗೆ ಇನ್ನೊಂದು ಅಂಗಡಿಗೆ ಹೋಗಿ ನಾನು ಕೊಟ್ಟಿದ್ದೀನಲ್ಲ ಎಕ್ಸ್ಟ್ರಾ ಅಮೌಂಟು, ಅದನ್ನು ಹೋಗಿ ಕೊಟ್ಬಿಟ್ಟು ಬಂದುಬಿಡು ಅಂದಾಗ ಸರಿ ಆಯಿತು ಅಪ್ಪ ಅಂತ ಹೇಳ್ತಿರ್ತಾರೆ. ಇನ್ನೊಂದಷ್ಟು ಕೆಲಸ ಹೇಳ್ತಿರ್ತಾರೆ ನಂದವರು. ಆಗ ಗಿರೀಶ್ ಅವರು ಈಗ ತಾನೇ ಹೋಗಿದ್ದಾರೆ, ಕೊಡ್ರಿ ಆಮೇಲೆ ಮಾತಾಡೋರಂತ, ಆರಾಮಾಗಲಿ ಅವರು ಅಂತ ಹೇಳಿ ಫೋನ್ ತಗೋತಾರೆ. ನಾವು ಆಮೇಲೆ ಕಾಲ್ ಮಾಡ್ತೀವಿ ಅಂತ ಗಿರೀಶ್ ಅವರು ಕಾಲ್ ಕಟ್ ಮಾಡಿಬಿಡ್ತಾರೆ. ನಂತರ ಇಲ್ಲಿ ವಲ್ಲಭನ ಹತ್ರಕ್ಕೆ ಪ್ರಿಯಾ ಬರ್ತಾರೆ. ಪ್ರಿಯಾ ಬಂದಿದ್ದೆ, ವಲ್ಲಭ ಅವರ ನೀವು ಮಾಧವ್ ಅವ್ರದ್ದು ಲ್ಯಾಪ್ಟಾಪ್ ಇಟ್ಕೊಂಡಿದ್ರ ಅಲ್ವಾ, ನಾನು ಸ್ವಲ್ಪ ಮದುವೆ ಫೋಟೋಸ್ ಹಾಕಿಸ್ಕೋಬೇಕಿತ್ತು, ಕೊಡ್ತೀರಾ ಅಂತ ಕೇಳಿದಾಗ ಅದು ಅದಕ್ಕೆ ಸ್ವಲ್ಪ ಕೆಟ್ಟು ಹೋಗಿದೆ, ಬಿದ್ದು ರೆಡಿ ಮಾಡಿಸ್ಕೊಡ್ತೀನಿ ಅಂದಾಗ ಏನಿದು ಮತ್ತೊಬ್ಬರು ವಸ್ತುನ ಹುಷಾರಾಗಿ ಇಟ್ಕೋಬೇಕು ಅಂತ ಗೊತ್ತಾಗೋದಿಲ್ವಾ, ಈ ರೀತಿ ಅವರು ಆ ಲ್ಯಾಪ್ಟಾಪ್ ಹಾಳು ಮಾಡಿದ್ರೆ ಹೇಗೆ ಸರಿ, ಅವ್ರು ನಿಮ್ಮ ಮೇಲೆ ಎಷ್ಟು ನಂಬಿಕೆ ಇಟ್ಟು ಅವಲ್ಲ ಇದು ಲ್ಯಾಪ್ಟಾಪನ್ನು ಕೊಟ್ಟರು, ಆದರೆ ನೀವು ನೋಡಿದ್ರೆ ಅದನ್ನು ಹೊಡೆದು ಇದು ಮಾಡಿಬಿಟ್ಟಿದ್ದಾರಲ್ಲ, ಎಷ್ಟು ಸರಿ, ಇನ್ನೊಂದು ಕೇರ್ಫುಲ್ ಆಗಿರಿ ಅಂತ ಹೇಳಿ ಪ್ರಿಯಾ ಹೇಳಿಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಇದರಿಂದ ವಲ್ಲಭಂಗೆ ಸ್ವಲ್ಪ ಬೇಜಾರಾಗುತ್ತೆ, ಬಟ್ ಆದರೂ ಕೂಡ ಅದಕ್ಕೆ ಹೇಳಿದ್ದು ಕರೆಕ್ಟೇ ಅಲ್ವಾ, ನಾನು ಹುಷಾರಾಗಿ ನೋಡ್ಕೋಬೇಕಿತ್ತು, ಸದ್ಯ ಅಮ್ಮುವಿಂದ ಆಯಿತು ಅಂತ ಹೇಳಿಲ್ಲ, ಇದ್ದಿದ್ರೆ ಹೋಗಿ ಅವರನ್ನು ಕೇಳಿಬಿಡ್ತಿದ್ರು ಇವರು ಅಂತ ವಲ್ಲಭ ಅನ್ಕೋತಾರೆ. ನಂತರ ಇಲ್ಲಿ ಇಂದ್ರ ಅವರು ಅಮ್ಮು ಯಾವುದೇ ಕಾರಣಕ್ಕೂ ನೆಮ್ಮದಿ ಇರಬಾರ್ದು, ಇಲ್ಲಿ ಅಮ್ಮ ಮಗಳು ಹೆಚ್ಕೋತಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ಸಿದ್ದುಗೆ ಕಾಲ್ ಮಾಡ್ತಾರೆ. ಸಿದ್ದುಗೆ ಕಾಲ್ ಮಾಡಿ ನಾನು ಅಮ್ಮು ಚಿಕ್ಕಮ್ಮ ಮಾತಾಡ್ತಿರೋದು, ನೀನು ನನ್ನನ್ನು ಭೇಟಿ ಆಗಬೇಕು ಅಂತಾರೆ. ಯಾಕೆ ನಾನು ನಿಮ್ಮನ್ನು ಭೇಟಿ ಆಗಬೇಕು ಅಂದಾಗ ನೀನು ನನ್ನ ಭೇಟಿ ಆಗೋಕ್ಕೆ ಬರಲೇಬೇಕು, ಇಲ್ಲಾಂದರೆ ಪೊಲೀಸವ್ರು ನೀನು ಭೇಟಿಯಾಗಿ ಎಲ್ಲ ಕರ್ಕೊಂಡು ಹೋಗಬೇಕು, ಅಲ್ಲೇ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಸಿದ್ದು ಕೂಡ ಅವರನ್ನು ಭೇಟಿ ಮಾಡೋಕ್ಕೆ ಬರ್ತಾರೆ. ನೀನು ನಮ್ಮ ಮನೆಗೆ ಬಂದು ನೀನು ಮತ್ತು ಅಮ್ಮು ಪ್ರೀತಿ ಮಾಡಿದ್ದು ಎಲ್ಲ ವಿಷಯನೂ ಕೂಡ ಹೇಳಬೇಕು ಅಂತ ಹೇಳಿ ಕಂಡೀಷನ್ ಆಗ್ತಾರೆ. ಸರಿ ಆಯಿತು ಅಂತ ಒಪ್ಕೊಂಡು ಸಿದ್ದು ವಲ್ಲಭನ ಮನೆ ಮುಂದೆ ಬಂದು ನಿಂತಿದ್ದಾರೆ. ವಲ್ಲಭ ಟೆರೆಸ್ ಮೇಲಿಂದ ಸಿದ್ದು ಯಾಕೆ ಬಂದ, ಅಮ್ಮು ಮತ್ತು ಇವ್ನ ಲವ್ ಸ್ಟೋರಿ ಗೊತ್ತಾದರೆ ಏನು ಮಾಡೋದು ಅಂತ ಪೇಚಾಡ್ತಿದ್ದಾರೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಮುಂದೆ ನಾವು ವೀಡಿಯೋಗೆ ವೇಟ್ ಮಾಡೋದನ್ನು ಮಾಡಿ.